ಕೆಡಿ ಸಿನಿಮಾದಲ್ಲಿ ಮಚ್ಚಲಕ್ಷ್ಮಿಯಾಗಿ ಅಬ್ಬರಿಸಿದಂತ ರೇಷ್ಮಾ ನಾಣೆ ಅವರು ಈಗ ಒಂದಷ್ಟು ದಿನಗಳ ಮೂಲಕ ಕಾಣಿಸ್ಕೊಂಡಿರುವಂತದ್ದು. ಸೊ ಸೈಲೆಂಟ್ ಆಗಿದ್ರು ಕೆಡಿ ರಿಲೀಸ್ ಆದ ನಂತರದಲ್ಲಿ. ಯಾಕೆ ಅಂತಾನೆ ಅದಕ್ಕೆ ವಿಚಾರಗಳು ಬೇರೆನೇ ಇದೆ. ಸೊ ಅದನ್ನ ಅವ್ರ ಮಾತುಗಳಲ್ಲಿ ಕೇಳ್ತೋಗೋಣ. ನಮಸ್ತೆ ರೇಷ್ಮಾ ಅವರೇ, ಹೇಗಿದ್ದೀರಿ? ಫೈನ್ ಫೈನ್. ಕೆಡಿ ಆದ ನಂತರದಲ್ಲಿ ಸ್ವಲ್ಪ ಅಂತರ ಎಲ್ಲೂ ಕಾಣಿಸ್ಕೊತಾ ಇಲ್ಲ. ಸೊ ವಿಚಾರಗಳು ಬೇರೆ ಬೇರೆ ಇದೆ, ಅದ್ರ ಬಗ್ಗೆ ಮಾತಾಡ್ತಾನೆ ಅಂತಾನೆ ನಿಮ್ಮನ್ನ ಮಾತುಕತೆ ಕೂರಿಸಿರೋದು. ಸೊ ಬೇರೆ ಭಾಷೆಗೆ ಎಂಟ್ರಿ ಕೊಡ್ತಾ ಇದ್ರಿ ಅಂತೆ, ಖುಷಿಯಾದ ವಿಚಾರ. ಸೊ ನೆಕ್ಸ್ಟ್ ಅಪ್ಡೇಟ್ಸ್ ನಿಮ್ ಕಡೆಯಿಂದನೇ ಎಕ್ಸ್ಕ್ಲೂಸಿವ್ ಆಗಿ ಕೇಳಿಸೋಣ ಅಂತ. ಏನದು ಹೊಸ ಸಿನಿಮಾಗಳು, ಹೊಸ ಇಂಡಸ್ಟ್ರಿ? ಕೆಡಿ ಆದ್ಮೇಲೆ ಇವಾಗ ಏನ್ 2-3 ಮಂತ್ಸ್ ಅಷ್ಟೇ ಆಗಿರೋದು. ಏನ್ ನನ್ ಮಾಯ ಏನಾಗಿಬಿಟ್ಟು 2-3 ಮಂತ್ಸ್ ಅಷ್ಟೇ ಆಗಿರೋದು. ಇಲ್ಲೇ ಇದ್ದೀನಿ, ತುಂಬಾ ಆಕ್ಟಿವ್ ಆಗಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಬಟ್ ಹಾಗೆ ಬೇರೆ ಪ್ರಾಜೆಕ್ಟ್ಸ್ ನಡೀತಿದೆ. ಇವಾಗ ಅಣ್ಣ ಫ್ರಮ್ ಮೆಕ್ಸಿಕೋ December 24th ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಅದಕ್ಕೆ ಪ್ರಮೋಷನ್ ಸ್ಟಾರ್ಟ್ ಆಗಿದೆ. ಮತ್ತೆ ಸಿಗ್ತೀವಿ ನಾವು, ಅಷ್ಟೇ. ನಟಿಯಾಗಿ ಅಂದ್ರೆ ಬೇರೆ ಇಂಡಸ್ಟ್ರಿಗಳಿಂದ ಆಫರ್ಗಳು ಹುಡ್ಕೋ ಬರೋದಲ್ಲ, ಅದು ಖುಷಿಯ ವಿಚಾರ. ಸೊ ನಿಮ್ಮನ್ನ ಅರಸಿ ಸಾಕಷ್ಟು ಆಫರ್ಸ್ಗಳು ಹುಡ್ಕೊ ಬಂದಿದೆ. ತಮಿಳಲ್ಲಿ ವರ್ಕರ್ ಅಂತ ಒಂದು ಸಿನಿಮಾದು ನಡೀತಿದೆ ಕೆಲಸ ಅಂತ. ಸೊ ಏನದು ಸಿನಿಮಾದ ಅಪ್ಡೇಟ್ ಅಂತ? ತಮಿಳಲ್ಲಿ ವರ್ಕರ್ ಅಂತ ಸಿನಿಮಾ ನಡೀತಿದೆ. ವಿನಯ್ ಅವ್ರು ಡೈರೆಕ್ಷನ್ ಮಾಡ್ತಿರೋದು ಅಂಡ್ ಜಯ್ ಅವರು ಆಕ್ಟಿಂಗ್ ನನ್ನ ಜೊತೆ ಆಕ್ಟ್ ಮಾಡ್ತಿದ್ದಾರೆ. ಸೊ ಅದ್ ನಡೀತಿದೆ. ಅಂಡ್ ಆಲ್ಸೋ ನೀವ್ ಹೇಳ್ದಾಗೆ ಆಫರ್ಸ್ಗಳು ಬರುತ್ತೆ, ಬಟ್ ಆಫರ್ಸ್ಗಿಂತ ಕತೆ ಮುಖ್ಯ. ಸೊ ಆ ಕಥೆಯಲ್ಲಿ ಏನ್ ನನ್ ಪಾತ್ರ ಏನು ಅಥವಾ ಕತೆ ಏನ್ ವೇಟೇಜ್ ಇರುತ್ತೆ, ಚೆನ್ನಾಗಿ ನನ್ ಕನೆಕ್ಟ್ ಆಗುತ್ತಾ, ನಾನು ಅದನ್ನ ನಿಭಾಯಿಸ್ಬೋದಾ ಅಂತ ಅದನ್ನ ನೋಡ್ತೀನಿ ನಾನು. ಸೊ ಆಸ್ ಅನ್ ಆಕ್ಟರ್ ಲ್ಯಾಂಗ್ವೇಜ್ ಬ್ಯಾರಿಯರ್ ನ ನೋಡಲ್ಲ. ಸೊ ನನ್ಗೂ ಖುಷಿನೇ. ಬೇರೆ ಇಂಡಸ್ಟ್ರಿಗೆ ಹೋಗುವಾಗ ಅಂದ್ರೆ ಸಾಕಷ್ಟು ಮೊದಲ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಆಯ್ಕೆಗಳು ಬಂದಿರುತ್ತೆ, ಸಾಕಷ್ಟು ಕಥೆಗಳು ಕೇಳಿರ್ತೀವಿ. ಬಟ್ ನಿಮ್ಮ ಆಯ್ಕೆ ಬಹಳ ಮುಖ್ಯ ಆಗಿರುತ್ತೆ. ಸೊ ವರ್ಕರ್ ಸಿನಿಮಾ ಒಪ್ಕೊಳಕ್ ಬಹಳ ಮುಖ್ಯವಾದ ಕಾರಣ ಏನಾಗಿದೆ? ಕಂಟೆಂಟ್ ಸರ್. ಅದು ಕಮರ್ಷಿಯಲ್ ಸಿನಿಮಾ ಅನ್ನೋಕ್ಕಿಂತ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಅಂಡ್ ಅಗೇನ್ ನಾನ್ ಸುಮ್ನೆ ಬಂದು 1-2 ಸಾಂಗ್ ಮಾಡಿ ಹೋಗಲ್ಲ. ಅದ್ರಲ್ಲೂ ಆ ಜರ್ನಿ, ಹೀರೋಯಿನ್ಗೂ ಒಂದ್ ಇಂಪಾರ್ಟೆನ್ಸ್ ಇದೆ ಆ ಕಥೆಯಲ್ಲಿ. ಅಂಡ್ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಆ ತರ ಒಂದು ಜಾನರ್ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಅಂಡ್ ಬೇರೆ ಇಂಡಸ್ಟ್ರಿಲಿ ಅದು ಒಂದು ಎಕ್ಸ್ಪೀರಿಯನ್ಸ್. ಅವ್ರು ಹೇಗ್ ವರ್ಕ್ ಮಾಡ್ತಾರೆ, ಅವರ ವರ್ಕಿಂಗ್ ಜರ್ನಿ ಏನಿರುತ್ತೆ ಅಂತ. ಸೊ ಇಟ್ಸ್ ಆಲ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಬಟ್ ಮೋಸ್ಟ್ಲಿ ಒಪ್ಕೊಂಡಿದ್ದ ಕಾರಣ ಕತೆ. ಇಲ್ಲಿ ತನಕ ಎಷ್ಟು ದಿನಗಳ ಕಾಲ ಶೂಟಿಂಗ್ ಆಗಿದೆ ಅಂತ? ಕಂಪ್ಲೀಟ್ ಆಗಿದೆಯಾ ಸಿನಿಮಾ? ಇಲ್ಲ, ಶೂಟಿಂಗ್ ನಡೀತಿದೆ. 2 ಸ್ಕೆಡ್ಯೂಲ್ ಆಗಿದೆ. ಒಂದು ಪಾಂಡಿಚೇರಿಲಿ, ನೆಕ್ಸ್ಟ್ ಮೈಸೂರಲ್ಲಿ ಸ್ಟಾರ್ಟ್ ಮಾಡಕ್ ಪ್ಲಾನ್ ಮಾಡ್ತಿದ್ದಾರೆ. ಸೊ ಶೂಟಿಂಗ್ ಇಸ್ ಆನ್ ಇನ್ ದ ಪ್ರಾಸೆಸ್. ಜೈ ಅವರ ಜೊತೆಗಿನ ಕಾಂಬಿನೇಷನ್ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಸಿಎಂ ದಳಪತಿ ಅವರ ರಿಲೇಟಿವ್ ಕೂಡ ಜೈ ಅವರು, ಏನಾದ್ರು ಮಾತುಕತೆ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ಏನಾದ್ರು? ಐ ಥಿಂಕ್ ಜಯ ಅವ್ರ ಜೊತೆ ಹೀಸ್ ಅ ವೆರಿ ಕ್ವೈಟ್ ಪರ್ಸನ್. ತುಂಬಾ ಕಮ್ಮಿ ಮಾತಾಡೋದವ್ರು. ಕ್ಯಾಮ್ರಾ ಮುಂದೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂಡ್ ಆಫ್ ಸ್ಕ್ರೀನ್ ಲೈಕ್ ತುಂಬಾ ಕಮ್ಮಿ ಮಾತಾಡೋದು. ಬಟ್ ಹೀಸ್ ಅ ವೆರಿ ಹಂಬಲ್ ಪರ್ಸನ್. ಅಂಡ್ ನನ್ಗೂ ಅಷ್ಟೇ, ಹೊಸ ಇಂಡಸ್ಟ್ರಿ ನನ್ಗೂ. ಸೊ ಲ್ಯಾಂಗ್ವೇಜ್ ಸ್ವಲ್ಪ ಪ್ರಾಬ್ಲಮ್ ಆದ್ರೇನು ತುಂಬಾ ಕಂಫರ್ಟೇಬಲ್ ಆಗಿ ಇಲ್ಲ ಟೈಮ್ ತಗೊಳ್ಳಿ, ಏನಾದ್ರು ಹೆಲ್ಪ್ ಬೇಕಂದ್ರೆ ಕೇಳಿ ಅಂತ ತುಂಬಾ ಕಂಫರ್ಟೇಬಲ್ ಆಗಿ ನನ್ಗೂ ಹೇಳ್ಕೊಡ್ತಾರೆ. ಅಂಡ್ ಹೀಸ್ ಸರ್ ಸೀನಿಯರ್. ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿ ಅಥವಾ ಅವರ ಒಂದು ಏನಾದ್ರು ಇನ್ಪುಟ್ಸ್ ಆಗಿರ್ಲಿ ನನ್ಗೆ ಹೇಳ್ಕೊಡ್ತಾ ಇರ್ತಾರೆ. ಸೊ ನಿಮ್ಮ ಮೊದಲ ಸಿನಿಮಾದಿಂದ ಹೇಳ್ಕೊ ಬರ್ತಾ ಇರ್ತೀರಾ ಅಂದ್ರೆ ಪರ್ಫಾರ್ಮೆನ್ಸ್ಗೆ ಬಹಳ ಪ್ರಾಮುಖ್ಯತೆ ಇರುವಂತ ಸಿನಿಮಾಗಳು, ಪಾತ್ರಗಳನ್ನ ಬೇಕು ಅಂತ. ಸೊ ಅದರ ಹುಡುಕಾಟ ಹೇಗೆ ನಡೀತಾ ಇದೆ ಅಂತ? ಯಾಕಂದ್ರೆ ಪ್ರತಿ ಸಿನಿಮಾದಲ್ಲೂ ಒಂದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರಗಳನ್ನೇ ಆಯ್ಕೆ ಮಾಡ್ಕೊತಿದ್ದೀರಾ. ಈಗ ಮಚ್ಚಲಕ್ಷ್ಮಿ ಪಾತ್ರನ ಸಾಮಾನ್ಯವಾಗಿ ಈಗಿನ ಕಾಲದ ಹೆಣ್ಮಕ್ಳು ಕೇಳಿದಾಗ ಒಂದು ಭಯ ಇರುತ್ತೆ, ಯಾಕಂದ್ರೆ ಅಷ್ಟು ಸ್ಪೀಡ್ ಆಗಿ ಡೈಲಾಗ್ಗಳಲ್ಲಿ ಬಹಳ ಕಷ್ಟದ ವಿಚಾರ. ಸೊ ಅಂತದಲ್ಲಿ ನೀವು ಅದನ್ನ ಚಾಲೆಂಜ್ ಹಾಕೊಂಡು ನೀವು ತಗೊಂಡಿದ್ರಿ. ಸೊ ಪ್ರತಿ ಸಿನಿಮಾದಲ್ಲೂ ಅದೇ ತರ ಹುಡುಕ್ತಾ ಇರ್ತೀರಾ ಅಂತ ನಿಮ್ ಪಾತ್ರ? ಖಂಡಿತ ಸರ್. ವರ್ಸಿಟಾಲಿಟಿ ನನ್ಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನನ್ಗೂ ಬೇಜಾರಾಗ್ಬಾರ್ದು ನನ್ನ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಏನ್ ಮಾಡ್ತಿದ್ದೀನಿ ನಾನು ಅಂತ. ಮಚ್ಚಲಕ್ಷ್ಮಿ ತುಂಬಾ ಕಷ್ಟವಾದ ಪಾತ್ರ ನನ್ಗೆ. ಐ ಥಿಂಕ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ ಎಂಟೈರ್ ಟೀಮ್ ನನ್ಗೆ ಆತರ ಪಾತ್ರ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ಆಸ್ ಅನ್ ಹೀರೋಯಿನ್, ಆಸ್ ಅ ಆಕ್ಟರ್ ನಾನು ತುಂಬಾ ಕಲ್ತಿದ್ದೀನಿ ಆ ತರ ಒಂದು ಪಾತ್ರ ಕ್ಯಾರಿ ಮಾಡೋಕೆ. ಅಂಡ್ ಕೆಡಿ ಸಿನಿಮಾ ನೋಡಿದ್ರೆ ಎಲ್ಲೂ ಪಿಚ್ ಡೌನ್ ಆಗಿಲ್ಲ. ಸೊ ಸುಮಾರು ಜನ ಹೇಳ್ತಾ ಇದ್ದಾರೆ ಏನ್ ಅಷ್ಟು ಕಿರ್ಚಿದೆ, ಅಷ್ಟು ಲೌಡ್ ಆಗಿದೆ ಅಂತ. ಬಟ್ ಅವ್ಳು ಇರೋದೇ ಹಾಗೆ. ನಾನಿವಾಗ ಮಚ್ಚಲಕ್ಷ್ಮಿನ ತುಂಬಾ ಸಾಫ್ಟ್ ಆಗಿ ಪ್ಲೇ ಮಾಡಿದ್ರೆ, ಸಾಫ್ಟ್ ಆಗಿ ಮಾತಾಡಿದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಅವಳು ಇರೋದೇ ಹಾಗೆ, ಆ ಪಾತ್ರ ಬರ್ದಿದೆ ಹಾಗೆ. ಪ್ರೇಮ್ ಸರ್ ಅದನ್ನ ವಿಷನ್ ಅದ್ ನೋಡಿದೆ ಹಾಗೆ ಆ ಪಾತ್ರನ. ಅಂಡ್ ಐ ಆಮ್ ಹ್ಯಾಪಿ ದಟ್ ಸರ್ ಹೇಗ್ ವಿಷನ್ ಆ ತರ ಯೋಚನೆ ಮಾಡಿದ್ದಾರೆ, ಆ ತರ ನಾನು ಪ್ಲೇ ಮಾಡಿದೀನಿ ಅಂತ. ಅಂಡ್ ಸುಮಾರು ಜನ ಅಪ್ರಿಶಿಯೇಟ್ ಮಾಡಿದ್ದಾರೆ. ತುಂಬಾ ಕಲ್ತಿದ್ದೀನಿ.